ಲೋಕಸಭೆಯಲ್ಲಿ ಸಂವಿಧಾನ ತಿದ್ದುಪಡಿಗೆ ಅವಶ್ಯವಿರುವ 3/2 ಬಹುಮತ ಬಿಜೆಪಿಗೆ ಇಲ್ಲದಿದ್ದರೂ ಮಹಿಳಾ ಮೀಸಲಾತಿ ವಿಧೇಯಕವನ್ನ ಸಂಸತ್ತಿನಲ್ಲಿ ಮಂಡಿಸಿ ಹಿನ್ನಡೆ ಅನುಭವಿಸಿದ ಬಿಜೆಪಿಯು ಈಗ ಮಹಿಳಾ ವಿಧೇಯಕವನ್ನ ಚುನಾವಣಾ ತಂತ್ರಗಾರಿಕೆಯಾಗಿ ಬಳಸುತ್ತಿದೆ ಎಂದು ಕೆಪಿಸಿಸಿ ಜಿಲ್ಲಾ ವಕ್ತಾರ ಕೆ ಶಂಭು ಶೆಟ್ಟಿ ಆರೋಪಿಸಿದರು. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿರುವ ಶಂಭು ಶೆಟ್ಟಿ ಅವರು, ಸಂವಿಧಾನ ತಿದ್ದುಪಡಿಗೆ 3/2 ಬಹುಮತ ಅವಶ್ಯಕ ಎಂದು ಎಲ್ಲರಿಗೂ ತಿಳಿದ ವಿಷಯ. ಎನ್ಡಿಎ ಪಂಗಡಕ್ಕೆ ಸಂಸತ್ತಿನಲ್ಲಿ ಈ ಬಹುಮತ ಇಲ್ಲ ಎಂದು ಬಿಜೆಪಿ ಪಕ್ಷಕ್ಕೂ ತಿಳಿಯದ ವಿಷಯ ಅಲ್ಲ. ಆದರೆ ಮುಂಬರುವ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಮತ್ತಿತರ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿದ್ದು, ಈ ಚುನಾವಣೆಯಲ್ಲಿ ಮಹಿಳೆಯರ ಬೆಂಬಲ ಪಡೆಯುವ ತಂತ್ರಗಾರಿಕೆಯೇ ಮಸೂದೆ ಮಂಡನೆ ಹಿಂದಿದ್ದ ರಹಸ್ಯವಾಗಿತ್ತು. 2023ರಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಕಾಂಗ್ರೆಸ್ ಪಕ್ಷ ಸೇರಿದಂತೆ ಎಲ್ಲ ಪಕ್ಷದವರು ಒಟ್ಟು ಸೇರಿ ಸರ್ವಾನುಮತದಿಂದ ಅಂಗೀಕರಿಸಿ ನಾರಿ ಶಕ್ತಿ ವಂದನಾ ಅಧಿನಿಯಮಂ ಎಂಬ ಹೆಸರಿನಲ್ಲಿ ಕಾನೂನಾಗಿ ಮಾರ್ಪಾಟು ಮಾಡಿದ್ರು. ಆದರೆ ಅದರಲ್ಲಿ ಮುಂದೆ ನಡೆಯಲಿರುವ ಜನಗಣತಿಯ ಆಧಾರದಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಆದ ನಂತರ ಈ ಕಾನೂನನ್ನು ಅನುಷ್ಠಾನಗೊಳಿಸತಕ್ಕದ್ದು ಎಂಬ ಷರತ್ತನ್ನು ಹೇರಲಾಗಿತ್ತು. 2026ರಲ್ಲಿ ದೇಶದ ಜನಗಣತಿ ನಡೆಯಲಿದ್ದು, ಅದರ ಆಧಾರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ನಡೆದು ಮಹಿಳೆಯರಿಗೆ 33% ಮೀಸಲಾತಿ ದೊರೆಯಬಹುದು ಎಂದು ಎಲ್ಲರೂ ಭಾವಿಸಿದರು. ಆದರೆ ಬಿಜೆಪಿ ಇದರಲ್ಲೂ ರಾಜಕೀಯ ಲಾಭ ಗಳಿಸುವ ತಂತ್ರಗಾರಿಕೆ ನಡೆಸಿತು. 2026 ಜನಗಣತಿಗೆ ಕಾಯ್ದೆ 2011ರ ಜನಗಣತಿಯನ್ನು ಆಧಾರವಾಗಿಟ್ಟು ಕ್ಷೇತ್ರ ಮರು ವಿಂಗಡಣೆ ಮಾಡಿ ಮಹಿಳೆಯರಿಗೆ ಮೀಸಲಾತಿ ನೀಡುವ ಆಸೆ ತೋರಿಸಿ ಮುಂಬರುವ ಕೆಲ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಜಯಗಳಿಸುವ ಹುನ್ನಾರ ಈ ನಿರ್ಧಾರದ ಹಿಂದೆ ಅಡಗಿತ್ತು. ಇದರ ಜೊತೆಗೆ ಯಾವುದೇ ಪೂರ್ವ ತಯಾರಿ ಮಾಡದ ಕ್ಷೇತ್ರ ಮರು ವಿಂಗಡಣೆ ಮಸೂದೆಯನ್ನು ಮಂಡನೆ ಮಾಡಲಾಗಿತ್ತು. ಬಿಜೆಪಿ ಪಕ್ಷಕ್ಕೆ ಮಹಿಳಾ ಮೀಸಲಾತಿಯಲ್ಲಿ ಆಸಕ್ತಿ ಇದ್ದಿದ್ದರೆ 2023ರಲ್ಲಿ ತನಗೆ ಸಂಸತ್ತಿನಲ್ಲಿ 2/3 ಮೆಜಾರಿಟಿ ಇದ್ದಾಗ 2011ರ ಜನಗಣತಿ ಆಧಾರದ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಮಾಡಿ ಮಹಿಳಾ ಮೀಸಲಾತಿ ಕಾನೂನನ್ನು ಅನುಷ್ಠಾನ ಮಾಡಬಹುದಿತ್ತು. ಆದರೆ ಈಗ ಅವರಿಗೆ ಇದರ ಅವಶ್ಯಕತೆ ಇರಲಿಲ್ಲ. ಈಗ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮಸೂದೆ ಪಾಸ್ ಆದರೂ ತಮಗೆ ಮಹಿಳೆಯರ ಬೆಂಬಲ ಬಿದ್ದು ಹೋದರೂ ಮಹಿಳೆಯರ ಬೆಂಬಲ ಇರುತ್ತದೆ ಎಂಬ ಸ್ವಾರ್ಥ ಉದ್ದೇಶದೊಂದಿಗೆ ಬಿಜೆಪಿ ಪಕ್ಷ ಈ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡನೆ ಮಾಡುವ ಹುಚ್ಚು ಧೈರ್ಯ ಮಾಡಿತು ಎಂದು ಕಾಂಗ್ರೆಸ್ ವಕ್ತಾರ ಕೆ ಶಂಭು ಶೆಟ್ಟಿ ಬಿಜೆಪಿ ಪಕ್ಷವನ್ನು ಟೀಕಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.